ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾವು ಇಂದು ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗಣಿ ಹಾಗೂ ಭೂ ವಿಜ್ಞಾನ ತೋಟಗಾರಿಕೆ ಸಚಿವರಾಗಿರ್ತಕ್ಕಂತಹ ಮಾನ್ಯ SS ಮಲ್ಲಿಕಾರ್ಜುನ್ ರವರನ್ನು ಅವರ ಮನೆಯಲ್ಲಿ ಭೇಟಿಯಾಗಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಬೋಧಕ ಮತ್ತು ಬೋಧಕೇತರ ಸಂಘಟನೆಗಳ ಒಕ್ಕೂಟ ಮತ್ತು ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ವೇದಿಕೆಯ ವತಿಯಿಂದ ಅವರನ್ನು ಭೇಟಿಯಾಗಿ 1/4/2006 ಪೂರ್ವ ನೇಮಕ ಹೊಂದಿ ನಂತರ ಅನುದಾನಕ್ಕೆ ಒಳಪಟ್ಟ ನೌಕರರಿಗೆ ಹಳೆ ಪಿಂಚಣಿ ಮಂಜೂರಾತಿಯ ಬಗ್ಗೆ ಮನವಿಯನ್ನು ಸಲ್ಲಿಸಲಾಯಿತು. ಉಲ್ಲೇಖ EP 369 ACS 21 ಹಾಗೂ 111 DGD ಈ ಫೈಲ್ಗಳನ್ನು ಮುಖ್ಯವಾಗಿ ಅನುದಾನಿತ ನೌಕರರ ಪರವಾಗಿ ಇವರನ್ನು ವಿನಂತಿಸಲಾಗಿ ಸರ್ಕಾರವು 1/4/2006 ಪೂರ್ವ ಅಧಿಸೂಚನೆ ಹೊರಡಿಸಿ ನಂತರ ಕರ್ತವ್ಯಕ್ಕೆ ಹಾಜರಾದ ಸರ್ಕಾರಿ ಹಾಗೂ ನಿಗಮ ಮಂಡಳಿಗಳಿಗೆ 13,500 ಜನರಿಗೆ ಹಳೆ ಪಿಂಚಣಿ ನೀಡುವ ಬಗ್ಗೆ ಆದೇಶ ಮಾಡಿದ್ದು, ಅದರಂತೆ ನಾವು ಕೂಡ 2006 ಪೂರ್ವದಲ್ಲಿಯೇ ಸೇವೆಗೆ ಸೇರಿ ಅಂದರೆ 1988ರಿಂದ 89ರಿಂದ ಇಲ್ಲಿಯವರೆಗೂ ಸೇವೆ ಸಲ್ಲಿಸಿ ಈಗಾಗಲೇ ನಿವೃತ್ತಿಯನ್ನು ಹೊಂದಿ ಇತ್ತೀಚೆಗೆ 2006 ನಂತರ ಅನುದಾನಕ್ಕೊಳಪಟ್ಟಿರ್ತಕ್ಕಂತಹ ಈಗಾಗಲೇ ನಿವೃತ್ತಿ ಹೊಂದಿರತಕ್ಕಂಥ 1950 ನೌಕರರು ನಿವೃತ್ತರಾಗಿದ್ದು ಇನ್ನು 2,000 ಜನ ಮಾತ್ರ 2006 ಪೂರ್ವದಲ್ಲಿ ನೇಮಕ ಆಗಿರತಕ್ಕಂತಹ ಶಾಲಾ ಕಾಲೇಜು B.Ed ಮತ್ತು ಲಾ ಕಾಲೇಜಿನ ಸಿಬ್ಬಂದಿಗಳಿಗೆ ಅವರಿಗೆ ಹಳೆಯ ಪಿಂಚಣಿಯನ್ನು ಸರ್ಕಾರಿ ನೌಕರರಿಗೆ ನೀಡದಂತೆ ನೀಡಬೇಕೆಂದು ಅವರಿಗೆ ಮನವಿಯನ್ನು ಸಲ್ಲಿಸಿದ್ದು ಅವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಇದನ್ನು ಸಂಬಂಧಿಸಿದ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ತಿಳಿಸುವುದಾಗಿ ತಿಳಿಸುತ್ತಾರೆ. ಹೀಗೆ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಹಾಗೂ ಸುತ್ತಮುತ್ತಲಿನ ಅನುದಾನಿತ ನೌಕರರು 2006 ಪೂರ್ವದಲ್ಲಿ ನೇಮಕವಾಗಿ 2006 ನಂತರ ಅನುದಾನಕ್ಕೊಳಪಟ್ಟು OPS ಅಥವಾ NPS ಇಲ್ಲದೆ ನಿವೃತ್ತರಾಗಿ ಬರಿಗೈಯಲ್ಲಿ ಬಹಳ ಸಂಕಷ್ಟದಲ್ಲಿದ್ದು ಇವರ ಸಮಸ್ಯೆಯನ್ನು ಸರ್ಕಾರ ಶೀಘ್ರವೇ ಬಗೆಹರಿಸುವುದೆಂಬ ಭರವಸೆಯಿಂದ ಮಾನ್ಯ ಸಚಿವರಿಗೆ ಮಲ್ಲಿಕಾರ್ಜುನ್ ಅವರಿಗೆ ನಾವು ಈ ವಿಷಯವನ್ನು ತಿಳಿಸಲಾಗಿದ್ದು ನಮಗೆ ಇವತ್ತು ಭರವಸೆ ಮೂಡಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರು ಈ ಒಂದು ಶಿಕ್ಷಕರ ಸಮಸ್ಯೆಯನ್ನು ಬೇಗನೆ ಪರಿಹರಿಸಿ ಅವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಅವರನ್ನು ವಿನಂತಿಸುತ್ತಾ ಈ ಸಂದರ್ಭದಲ್ಲಿ ಮಾನ್ಯ ಲೋಕಸಭಾ ಸದಸ್ಯರಾದ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ನಮ್ಮ ಸಮಸ್ಯೆಯನ್ನು ತಿಳಿಸಲಾಗಿ ಈ ಸಮಸ್ಯೆಯನ್ನು ನಾನು ಸಂಬಂಧಿಸಿದವರಿಗೆ ತಿಳಿಸುತ್ತೇನೆಂದು ಭರವಸೆ ನೀಡಿದ್ದರಿಂದ ಸಚಿವರು ಹಾಗೂ ಸಂಸದರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಶಿಕ್ಷಕರ ಈ ಒಂದು ಸಮಸ್ಯೆ ಪಿಂಚಣಿ ಸಮಸ್ಯೆ ಬೇಗ ಬಗೆಹರಿಲಿ ಎಂದು ಈ ಸಂದರ್ಭದಲ್ಲಿ ಚಿತ್ರದುರ್ಗದಿಂದ ಬಂದ ಗುರುಮೂರ್ತಿ ವಿ, ನಟರಾಜಪ್ಪ, ಪ್ರದೀಪ್ ಸರ್, ನಾಗರಾಜ್, ಶಿವಪ್ಪ ಹಾಗೂ ದಯಾನಂದ, ಮಲ್ಲೇಶಪ್ಪ, ಮಧುಕುಮಾರ್, ಮಂಜುನಾಥ್, ನರಸಪ್ಪ ಆರ್ ಶಿವಣ್ಣ, ಮಂಜುನಾಥ್ H ಚನ್ನಬಸಪ್ಪ, ಹೊಸದುರ್ಗ, ಚಕ್ರಲಿಂಗಪ್ಪ, ಶ್ರೀ RA ದೇಸ್ಕರ್, RD ಕೊಪ್ಪದ್, ಆದಪ್ಪ ಸ್ವಾಮಿ, ತಿಪ್ಪೇರುದ್ರಪ್ಪ, ತಿಪ್ಪೇಸ್ವಾಮಿ, ನಾಗರಾಜ್ ಮೊದಲಾದವರು ಭಾಗವಹಿಸಿದ್ದರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ನಾವು ಈಗಾಗಲೇ ನಮ್ಮ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಗಣಿಗಾರಿಕೆ ಸಚಿವರು ಆಗಿರತಕ್ಕಂಥ ಶ್ರೀಯುತ SS ಮಲ್ಲಿಕಾರ್ಜುನ್ ಅವರನ್ನ
ನಮ್ಮ ಕರ್ನಾಟಕ ರಾಜ್ಯ ಪದಾಧಿಕಾರಿಗಳು ಹಾಗೂ ಪಕ್ಕದ ನೈಬರ್ ಜಿಲ್ಲೆಗಳಾಗಿರ್ತಕ್ಕಂತಹ ಚಿತ್ರದುರ್ಗ, ಹಾವೇರಿ ಮತ್ತು ವಿಜಯನಗರದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸೇರಿ ನಾವು ಇವತ್ತು 2006 ಪೂರ್ವದಲ್ಲಿ ನೇಮಕಗೊಂಡು 2006 ನಂತರ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಅನುದಾನಿತ ಶಾಲಾ ಕಾಲೇಜುಗಳ ನೌಕರ ಬಾಂಧವರಿಗೆ ಹಳೆಯ ಪಿಂಚಣಿ ಯೋಜನೆಯನ್ನ ನೀಡಬೇಕು ಅಂತಕ್ಕಂಥ ಒತ್ತಾಸೆಯೊಂದಿಗೆ ಇವತ್ತು ನಾವು ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಆ ಮನವಿಯಲ್ಲಿ ನಾವು ಈಗಾಗಲೇ ಕರ್ನಾಟಕ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಕೆಲವು ಕ್ರಮಗಳು, ಈಗಾಗಲೇ 2006 ಪೂರ್ವದಲ್ಲಿ ನೇಮಕಗೊಂಡಿರ್ತಕ್ಕಂಥ ನಿಗಮದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಿವೃತ್ತ ನೌಕರಿಗೆ ಪಿಂಚಣಿ ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥದ್ದು, ಹಾಗೇನೆ 2006 ಪೂರ್ವದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿ 2006 ನಂತರ ನೇಮಕಗೊಂಡಿರ್ತಕ್ಕಂಥ ಸರ್ಕಾರಿ ನೌಕರಿಗೂ ಕೂಡ ಹಳೆಯ ಪಿಂಚಣಿ ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಸರ್ಕಾರದ ನಿಯಮಾನುಸಾರ 2006 ಪೂರ್ವದಲ್ಲಿ ನಾವು ನೇಮಕಗೊಂಡಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಸರ್ಕಾರ ನೀಡತಕ್ಕಂತಹ ನಿವೃತ್ತ ನೌಕರಿಗೆ ನೀಡತಕ್ಕಂಥ ಸೌಲಭ್ಯ ಏನಿದೆ ಆ ಸೌಲಭ್ಯವನ್ನು ನಮಗೆ ವಿಸ್ತರಿಸಬೇಕು ಅಂತಕ್ಕಂಥದ್ದ ಒಂದು ಮನವಿಯನ್ನ ನಾವು ಇವತ್ತು ನಮ್ಮ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಎಸ್ ಮಲ್ಲಿಕಾರ್ಜುನ ಸಾಹೇಬ್ರವರಿಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಹಾಗೇನೆ ನಮ್ಮ ದಾವಣಗೆರೆ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೀಮತಿ ಪ್ರಭಾ ಮೇಡಮ್ ಕೂಡ ನಾವು ಮನವಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಒಂದೇ ಒಂದು ಬೇಡಿಕೆ, ನಾವು ಕೂಡ ನಮ್ಮ ನಿವೃತ್ತಿ ಬದುಕಿನಲ್ಲಿ ಒಂದು ಗೌರವಾನ್ವಿತ ಒಂದು ಬದುಕನ್ನು ಸಹ ನಾವು ಹೊಂದಬೇಕಾದ್ರೆ ನಮಗೆ ಪಿಂಚಣಿ ಅನಿವಾರ್ಯ. ಆ ದೃಷ್ಟಿಯಿಂದ ಸುಮಾರು 30ರಿಂದ 32, 34 ವರ್ಷಗಳ ನಂತರ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಾವು ಇವತ್ತು ವಯೋನಿವೃತ್ತಿಯನ್ನು ಹೊಂದಿರತಕ್ಕಂಥ ನಮ್ಮ ಮಿತ್ರರು ಇದ್ದಾರೆ. ಹಾಗೇನೆ ಕೆಲವರು ನಿಧನರಾಗಿರ್ತಕ್ಕಂಥದ್ದು. ಆ ನಿಧನರಾಗಿರ್ತಕ್ಕಂಥ ಕುಟುಂಬ ಇವತ್ತು ಬೀದಿಗೆ ಬಂದಿರತಕ್ಕಂಥದ್ದು. ಅವರನ್ನ ಸಮಾಜದಲ್ಲಿ ನೋಡ್ತಕ್ಕಂಥ ರೀತಿಯೇ ಬೇರೆ ಇದೆ. ಮೊದಲು ಸಂಬಳ ತರ್ತಾ ಇರತಕ್ಕಂಥ ಗಂಡ ಇದ್ದ, ಇವತ್ತು ನಿವೃತ್ತಿ ಹೊಂದಿದ ನಂತರ ಅವರಿಗೆ ಪಿಂಚಣಿನೂ ಇಲ್ಲ. ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಅವ್ರು ಏನಾಗಿದ್ದಾರೆ ಅಂತಂದ್ರೆ ಒಂದು ನಿಕೃಷ್ಟ ಒಂದು ಜೀವನವನ್ನ ಸಾಗಿಸಬೇಕಾಗಿ ಬಂದಿರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಾವು ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪರವರಲ್ಲಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಮ್ಮನ್ನ ದಯವಿಟ್ಟು ನೀವು ಯಾವ ರೀತಿಯಲ್ಲಿ ನಿಗಮ ಮತ್ತು ಸರ್ಕಾರಿ ನೌಕರರನ್ನ ಹೇಗೆ ನೀವು ಹಳೆಯ ಪಿಂಚಣಿ ಸೌಲಭ್ಯಕ್ಕೆ ವಹಿಸಿಕೊಟ್ಟಿದ್ದೀರೋ ಅದೇ ತರನಾಗಿ ನಮ್ಮನ್ನು ಕೂಡ ಮಾನವೀಯತೆಯ ದೃಷ್ಟಿಯಿಂದ ನಮಗೆ ಆ ಒಂದು ಸೌಲಭ್ಯಕ್ಕೆ ವಹಿಸ್ಕೊಡ್ಬೇಕು ಅಂತಂದು ಈ ಮೂಲಕ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸನ್ಮಿತ್ರರ ಪರವಾಗಿ ನಾನು ವಿನಮ್ರವಾಗಿ ಕರ್ನಾಟಕ ಸರ್ಕಾರದಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಏನು ಜ್ವಲಂತ ಸಮಸ್ಯೆ ಇದೆ, 2006 ಹಿಂದೆ ನೇಮಕಾತಿಯಾಗಿ ನಂತರದಲ್ಲಿ ಅನುದಾನಕ್ಕೆ ಒಳಪಟ್ಟಂತ ನೌಕರರಿಗೆ ಯಾವುದೇ ರೀತಿಯ ಒಂದು ನಿವೃತ್ತಿ ಉಪದಾನ ಏನು ಪಿಂಚಣಿ ಅಂತೇಳಿ ಕರಿತೀವಿ, ಆ ವ್ಯವಸ್ಥೆ ಮರೀಚಿಕೆ ಆಗಿರೋದು ನಮ್ಮೆಲ್ರಿಗೂ ಕೂಡ ಗೊತ್ತಿರತಕ್ಕಂಥ ಸಂಗತಿ. ಸೊ ನಿವೃತ್ತಿ ನಂತರದಲ್ಲಿ ಈಗ ಆಲ್ರೆಡಿ 2006 ಪೂರ್ವದಲ್ಲಿ ನೇಮಕಾತಿಯಾಗಿ ಈಗಾಗಲೇ ನಿವೃತ್ತಿ ನಿಧನ ಹೊಂದಿರತಕ್ಕಂಥರ ಸಂಖ್ಯೆ ಆಸುಪಾಸು 1900 ಇದೆ. ಸರ್ಕಾರ ಈಗಾಗಲೇ 11,500 ಜನ ಸರ್ಕಾರಿ ನೌಕರರಿಗೆ ಹಾಗೂ ಸಂಘ ಸಂಸ್ಥೆಗಳು ನಿಗಮ ಮಂಡಳಿಯ ನೌಕರರಿಗೆ ಈಗಾಗಲೇ ಪಿಂಚಣಿ ವ್ಯವಸ್ಥೆಗೆ ಒಳಪಡಿಸಿದೆ. ಅದೇ ಮಾನದಂಡವನ್ನು ಆಧರಿಸಿ ನಮ್ಮ ಏನು ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಪದವಿ BEd ಹಾಗೂ LLB ಇರತಕ್ಕಂಥ ಉಪನ್ಯಾಸಕರಿಗೆ ನಿವೃತ್ತಿ ಉಪದಾನವನ್ನು ಕಲ್ಪಿಸಿಕೊಟ್ಟಿದ್ದೆ. ಆದರೆ ನಾವು ಸರ್ಕಾರಕ್ಕೆ ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೃತ್ಪೂರ್ವಕವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದಿನಾಂಕ 11ನೇ ತಾರೀಕಿಂದ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಮತ್ತು ವಿಧಾನ ಮಂಡಲಗಳ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಈ ಅಧಿವೇಶನದಲ್ಲಿ ನಮ್ಮ 2006 ಪೂರ್ವದಲ್ಲಿನ ನೌಕರರ ಪಿಂಚಣಿ ಸಮಸ್ಯೆಯನ್ನು ವಿಸ್ತೃತವಾಗಿ ನಮ್ಮ ವಿಧಾನ ಪರಿಷತ್ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ತಲುಪಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ನಮ್ಮ ಜ್ವಲಂತ ಸಮಸ್ಯೆಯನ್ನು
ನಿವಾರಿಸಿದ್ದೇ ಆದಲ್ಲಿ ಮುಂದಿನ ಹಂತದ ನಮ್ಮ ಜೀವನ ಸುಗಮಯವಾಗಲಿಕ್ಕೆ ಸಹಕಾರ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಎಲ್ಲ ನಿವೃತ್ತ ನೌಕರರ ಪರವಾಗಿ ಹಾಲಿ 2006ರ ಪೂರ್ವದಲ್ಲಿ ನೇಮಕಾತಿಯಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಎಲ್ಲ ನೌಕರರ ಪರವಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ನಮ್ಮ ಸಮಸ್ಯೆಯನ್ನ ತಾವು ನಿವಾರಿಸ್ತೀರಾ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. 2000 ಪೂರ್ವದಲ್ಲಿ ನೇಮಕಾತಿಯನ್ನು ಹೊಂದಿ ಸುದೀರ್ಘ ಸೇವೆ ಸಲ್ಲಿಸಿ ನಂತರನ ನಾವು ವೇತನ ಪಡ್ಕೊಂಡಿರ್ತೀವಿ. ಈ ನಮ್ಮ ನೇಮಕಾತಿ ದಿನಾಂಕವನ್ನು ಪರಿಗಣಿಸಿ ಈಗಾಗಲೇ ಸರ್ಕಾರದ ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಮತ್ತೆ ನಿಗಮ ಮಂಡಳಿಗೆ ಈಗಾಗಲೇ ಸರ್ಕಾರ ಆದೇಶ ಮಾಡಿರ್ತದೆ. ಅದೇ ರೀತಿಯಲ್ಲಿ ನಮ್ಮನ್ನು ಮಾನವೀಯತೆಯ ದೃಷ್ಟಿಯಿಂದ ನೆಮ್ಮದಿಯಾದ ಬದುಕನ್ನ ಬದುಕೋದಕ್ಕೆ ನಮ್ಗೆ ಯಾವುದೇ ರಾಹ ಇಲ್ಲ. 33 ವರ್ಷ 34 ವರ್ಷ ಸೇವೆ ಸಲ್ಲಿಸಿದೀವಿ, ನಮ್ಗೆ ಯಾವುದೇ ರಾಹ ಇಲ್ಲ ಇದ್ಬಿಟ್ರೆ ಬದುಕೋದಕ್ಕೆ. ಹಾಗಾಗಿ ಸರ್ಕಾರ ಇದನ್ನ ಪರಿಗಣಿಸಿ ನಮ್ಮನ್ನು ಪರಿಗಣಿಸಿ ವೇತನ ಪಿಂಚಣಿಯನ್ನ ಬಿಡುಗಡೆ ಮಾಡೋದಕ್ಕೆ ವಿನಮ್ರವಾಗಿ ನಮ್ಮ ಎಲ್ಲ ಪಿಂಚಣಿ ವಂಚಿತ ನೌಕರರ ಪರವಾಗಿ ನಾವು ಬೇಡ್ಕೊಳ್ತಾ ಇದ್ದೀವಿ. ನಮ್ಮ ಈ ದಾವಣಗೆರೆ ಜಿಲ್ಲಾ ಪಿಂಚಣಿ ನೌಕರರ ಎಲ್ಲ ಆಗಮಿಸಿದ್ರಿ ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ನಮ್ಮ ಪಿಂಚಣಿ ಪಡಿತಕ್ಕಂಥವರು ಮತ್ತು ಅಧ್ಯಕ್ಷರು ಸಮೇತ ಇಲ್ಲಿ ಬಂದಿದ್ದಾರೆ. ಈಗ ಮತ್ತೆ ಹೊಸದುರ್ಗದಿಂದಲೂ ಸಹ ಬಂದಿರತಕ್ಕಂಥದ್ದು ಅಧ್ಯಕ್ಷರು ಮತ್ತು ಅವರ ಸಹಪಾಠಿಗಳು ಸಹ. ಈಗ ಏನಪ್ಪ ಅಂತಂತಂದರೆ ನಮ್ಮ ಸಮಸ್ಯೆ ಮೊದಲನೇದಾಗಿ ಇರ್ತಕ್ಕಂಥದ್ದು ಪಿಂಚಣಿ ಎಂಬ ಒಂದು ಸಮಸ್ಯೆ. ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೋಬೇಕಾದ್ರೆ ಈಗ ಸುಮಾರು ನೋಡಿ 2015ರಲ್ಲಿ ನಾನು ನಿವೃತ್ತಿ ಹೊಂದಿದಂಥವನು. ಆದರೂ ಕೂಡ ಇದುವರೆಗೆ ಪ್ರಯತ್ನವನ್ನು ಮಾಡಿದ್ವಿ ಅಂತಂದರೆ ಸತತವಾಗಿ ನ್ಯಾಯಾಲಯದ ಮೂಲಕನೂ ಮಾಡಿದ್ವಿ ಮತ್ತು ನಮ್ಮ ಸರ್ಕಾರದ ವತಿಯಿಂದಲೂ ಮಾಡಿದ್ದಾಗಿದೆ. ಆದರೆ ಈ ಒಂದು ನಿಟ್ಟಿನಲ್ಲಿ ನಾವು ಮಾಡಿದಾಗ ಇಲ್ಲಿ ಆಗಿರ್ತಕ್ಕಂಥ ಒಂದು ಭಾಗ ನಾವು ತೆಗೆದುಕೊಂಡ್ರೆ ಮರಣ ಹೊಂದಿದವರು ಈಗ ತಾನೇ ಮಾತಾಡ್ತಿದ್ರು, ಮರಣ ಹೊಂದಿದವರ ಸ್ಥಿತಿ ಅದು ಹೇಳಕ್ಕೆ ಅಸಾಧ್ಯವಾಗಿರುವಂಥ ಸ್ಥಿತಿ ಆಗಿದೆ. ಮೊನ್ನೆ ತಾನೇ ಒಂದು ಉದಾಹರಣೆ ಕೊಡ್ತಿದ್ರು, ಒಬ್ಬ ಶಿಕ್ಷಕಿ ಬೇರೆ ಮನೆಯಲ್ಲಿ ಮುಸುರೆಯನ್ನು ತೊಳ್ಕೊಂಡು ಜೀವನವನ್ನು ಮಾಡ್ತಕ್ಕಂಥದ್ದು ಅಂತೇಳಿ. ಆದರೆ ಇದೆಲ್ಲ ನೋಡಿದಾಗ ನಮ್ಮ ಸರ್ಕಾರ 1/4/2006ರ ಪೂರ್ವದಲ್ಲಿ ಇರ್ತಕ್ಕಂಥವರಿಗೆ ಆದಷ್ಟು ಬೇಗ ಏನು ಈಗ ಸರ್ಕಾರದಲ್ಲಿ ಮತ್ತು ನಿಗಮ ಮಂಡಳಿಯಲ್ಲಿ ಇವತ್ತೇ ಒಂದು ಆದೇಶ ಬಂದಿದೆ. ಆ ಆದೇಶದ ಪ್ರಕಾರ ನಮಗೂ ಕೂಡ ಈ ಏನು ಅನುದಾನಿತ ಶಾಲಾ ಕಾಲೇಜುಗಳು ಇವೆ ನಮ್ಮೆಲ್ಲರಿಗೂ ಕೊಟ್ಟರು ಕೂಡ ಇಲ್ಲಿ ಇರ್ತಕ್ಕಂಥ 1984 ಏನು ಸಂಖ್ಯೆ ಇದೋ ಅಂತ ಒಂದು ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ. ಇದೇನು ಎಲ್ಲ ಸಮಯದಲ್ಲಿಯೂ ಸಹ ಈಗ ಒಂದೇ ಸರಿ 5,000 ಆಗಲಿ ಎಷ್ಟು ಸಾವಿರ ಆಗಲಿ ಅಲ್ಲ, 1984 ಅಷ್ಟಕ್ಕೆ ಕೊಟ್ಟರೆ ಈಗ ಸೀಮಿತವಾಗಿರುತ್ತೆ. ಇದನ್ನು ಕೊಟ್ಟರೆ ನಮ್ಮ ಸಮಸ್ಯೆ ಬಗೆಹರಿತೇನೋ ಅಂತ ಹೇಳ್ಬಿಟ್ಟು ನನಗೆ ಅನಿಸಿದೆ. ಈಗ ಅದನ್ನು ಎಲ್ಲರಿಗೂ ಕೂಡ ಏನು ಈಗ ಪಿಂಚಣಿಯಿಂದ ವಂಚಿತರಾಗಿದ್ದಾರೋ ಅವರೆಲ್ಲರಿಗೂ ನೀಡಬೇಕು ಸರ್ಕಾರ ಅಂತ ಹೇಳ್ಬಿಟ್ಟು ಈಗ ತಾನೇ ನಾವು SS ಮಲ್ಲಿಕಾರ್ಜುನ ಅವರಿಗೆ ಹಾಗೂ ಅವರ ಶ್ರೀಮತಿಯವರಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ ಅವರಿಗೂ ಕೂಡ ಕೊಟ್ಟಿದ್ದಾಗಿದೆ ಮನವಿಯನ್ನು. ಆದರೆ ಇವರ ಒಂದು ಹಿನ್ನೆಲೆಯಲ್ಲಿ ಈಗ ನಮ್ಮ ಒಂದು ಸಮಸ್ಯೆ ಬಗೆಹರಿತಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.